ನೀವು ದೇವ್ರ ಪರವಾಗಿ ನಿಂತಿದ್ದೀರಾ. ಹೌದೌದು, ಅದರಲ್ಲಿ ಎರಡನೇ ಬಟ್ ನೀವು ಹುಟ್ಟಾಗ ದೇವ್ರನ್ನ ತೋರಿಸಿದೆ ತಾಯಿ ಅಲ್ವಾ? ಹುಟ್ಟಿ ನನ್ನ ಸೃಷ್ಟಿ ಮಾಡಿದ್ದು ನನ್ನ ಭೂಮಿಗೆ ತಂದಿದ್ದ ತಾಯಿ, ಆದ್ರೆ ನನ್ನ ತಾಯಿಯನ್ನು ಸೃಷ್ಟಿ ಮಾಡೋದು ನಾ ಭಗವಂತ ಅಲ್ವೇನ್ರಿ? ನೀವೆಲ್ಲಿದ್ದೀರಿ? ಇದೊಳ್ಳೆ ಕಥೆ ಆಯ್ತು. ಭಗವಂತ ಇಲ್ಲದೆ ನಾವೆಲ್ಲ ಇದೀವಲ್ರಿ, ನಾವು ನೀವು ಇದೀವಿ ಇಲ್ಲಿ. ಕಿರಿಕೀರ್ತಿ ಸಕಲ ಕಲಾ ವಲ್ಲಭ, ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅಲ್ಲಲ್ಲಿ ಕಾಲಾಕಿ ಬರೋದು, ಕೈ ಹಾಕಿ ಬರೋದು, ಇದೇ ಕೆಲಸ ಮಾಡೋದು. ಈ ವ್ಯಕ್ತಿ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿದ್ರಲ್ಲ, ತಾಯಿಗಿಂತ ದೇವರು ದೊಡ್ಡವನಂತೆ, ದೇವರು ತಾಯಿಯನ್ನು ಸೃಷ್ಟಿ ಮಾಡಿರೋದಂತೆ, ಅದಕ್ಕೆ ತಾಯಿಗಿಂತ ದೇವರು ದೊಡ್ಡವನು ಅಂತ ಹೇಳ್ತಾನೆ. ಹಿರಿಯರು ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ಅಂತಾರೆ, ತಾಯಿಯ ಮೊದಲ ಗುರು ಅಂತಾರೆ, ತಾಯಿಯ ಮೊದಲು ದೇವರು ಅಂತಾರೆ. ಈ ವ್ಯಕ್ತಿ ತದ್ವಿರುದ್ಧವಾಗಿ ಮಾತನಾಡ್ತಾ ಇರುವಂಥದ್ದು. ಈ ವ್ಯಕ್ತಿ ಮಾತನಾಡುವಂತಹ ಮಾತುಗಳು ಇದೇನು ಹೊಸ್ತೇನಲ್ಲ. ಆದರೆ ಈ ವ್ಯಕ್ತಿ ನಡ್ಕೊಂಡಂತಹ ರೀತಿ ಇತ್ತಲ್ಲ, ಒಬ್ಬ ಪತ್ರಕರ್ತನಾಗಿ ಕೇಸರಿ ಶಾಲು ಹಾಕ್ಕೊಂಡು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹಿಂದೂ ಪರ ಹೋರಾಟಗಾರದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದಂತಹ ಈ ವ್ಯಕ್ತಿ, ಯಾಕೆ ಈ ವ್ಯಕ್ತಿ ಬಗ್ಗೆ ನಾವು ಮಾತನಾಡ್ತೀವಿ ಅಂತಂದರೆ, ಪತ್ರಕರ್ತರ ವೇಷ ಹಾಕ್ಕೊಂಡು ಪತ್ರಕರ್ತ ಅಂತ ಹೇಳ್ಕೊಂಡು ನಿಷ್ಪಕ್ಷಪಾತವಾಗಿರಬೇಕಾದಂತಹ ವ್ಯಕ್ತಿ, ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ಸರಿ ಮಾಡಬೇಕಾಗಿದ್ದಂತಹ ವ್ಯಕ್ತಿ, ಧ್ವನಿ ಎತ್ತಬೇಕಾಗಿದ್ದಂತಹ ವ್ಯಕ್ತಿ ಇವತ್ತು ಮಾಡ್ತಾ ಇರುವಂತಹ ಕೆಲಸ ಎಂಥದ್ದು? ಪಕ್ಷಪಾತಿಯಾಗಿ ಯಾರಿಗೆ ನ್ಯಾಯ ಸಿಗಬೇಕಾಗಿತ್ತೋ ಅವರ ಪರವಾಗಿರ್ಬೇಕಾಗಿರೋದನ್ನ ಬಿಟ್ಟು ಇಲ್ಲಿ ಆ ಟೈಮ್ನಲ್ಲಿ ಬಂದರು, ಹಾರಾಟ ಮಾಡಿದ್ರು, ಕೂಗಾಟ ಮಾಡಿದ್ರು, ಹೊಟ್ಟೋಗ್ಬಿಟ್ರು. ಆದರೆ ಹೋರಾಟ ನಿಲ್ಲಿಲ್ಲ. ಇಂಥವರನ್ನ ನಾವು ಪತ್ರಕರ್ತರು ಅಂತೀವಿ. ಇಂಥವರಿಂದ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ಕಿರಿಕೀರ್ತಿ ಇವತ್ತು, ನಾಳೆ, ನಾಡಿದ್ದು, ಆಚೆ ನಾಡಿದ್ದು, ಇನ್ನೂ 10 ವರ್ಷ ಹೋದರೂ ಸಹ ಈ ವ್ಯಕ್ತಿ ಯಾವುದನ್ನು ಸಹ ಪೂರೈಸೋದಿಲ್ಲ, ಯಾವುದನ್ನು ಸಹ ಗುರಿ ಮುಟ್ಟೋದಿಲ್ಲ ಅನ್ನೋದಕ್ಕೆ ಕಿರಿಕೀರ್ತಿಯ ನಡವಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಬದಲಾವಣೆ ಮಾಡಬೇಕು. ನಾವು ಇಂತಹ ಪತ್ರಕರ್ತರನ್ನು ಬದಲಾವಣೆ ಮಾಡಬೇಕು. ದಾರಿ ತಪ್ಪಿರುವಂತಹ ಪತ್ರಕರ್ತರನ್ನು ಬದಲಾವಣೆ ಮಾಡಬೇಕು. ಇದೇ ಕಿರಿಕೀರ್ತಿಯವರ ಬಗ್ಗೆ ಎಷ್ಟು ಜನ ಹೆಣ್ಮಕ್ಳು ಚಿಮಾರಿ ಹಾಕಿರುವಂತಹ ಎಷ್ಟು ವಿಡಿಯೋಗಳು ಬಂದಿದ್ದಾವೆ. ಇದಕ್ಕಿಂತ ಒಂದು ವೇಳೆ ಈ ವಿಡಿಯೋಗಳನ್ನೆಲ್ಲ ಕೇಳಿದ್ರೆ ಕಿರಿಕೀರ್ತಿ ಯಾವತ್ತೂ ಮನಸ್ಸು ಬದಲಾವಣೆ ಮಾಡಿಕೊಂಡು, ಹೌದು ನನ್ನ ಕರ್ತವ್ಯವನ್ನು ನೆನಪಿಸ್ತಾ ಇದ್ದಾರೆ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ಬದಲಾವಣೆ ಆಗಬೇಕಾಗಿತ್ತು. ಆದರೆ ಬದಲಾವಣೆ ಆಗಲಿಲ್ಲ. ಈ ವ್ಯಕ್ತಿ ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು, ಅಲ್ಲಿ ಏನು ಈ ವ್ಯಕ್ತಿ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಬಲಿ ಕೊಟ್ಟಂತಹ ವ್ಯಕ್ತಿ. ಇವರನ್ನು ಬದಲಾವಣೆ ಮಾಡುವಂಥವ್ರು ಯಾರು? ಈ ಜನಗಳು ಏನು ಮಾಡ್ತಾ ಇದ್ದೀರಿ? ಆ ವ್ಯಕ್ತಿಗೆ ಪ್ರಶ್ನೆ ಕೇಳಬೇಕು. ನೀನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಳ್ತೀಯಪ್ಪ, ಅಲ್ಲಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಸಾವಿರಾರು ಜನ ಇದಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ನೀನು ನ್ಯಾಯವಾಗಿ ನಿಂತ್ಕೊಳ್ಬೇಕು. ಅದು ಬಿಟ್ಬಿಟ್ಟು ಸಮೀರು ಧ್ವನಿ ಎತ್ತದ ಅಂತ ಹೇಳ್ಬಿಟ್ಟು ಸಮೀರ್ ವಿರುದ್ಧ ವಿಡಿಯೋ ಮಾಡೋದು, ಸಮೀರನ್ನ ನೀವು ಇಸ್ಲಾಂ ಧರ್ಮದವನು ಅಂತ ಹೇಳೋದು, ಈ ರೀತಿಯಾದಂತಹ ಮಾತುಗಳನ್ನು ಹೇಳಿ ಧ್ವನಿ ಎತ್ತಿದಂತಹ ವ್ಯಕ್ತಿಯನ್ನೇ ವಿಲನ್ ಮಾಡಿ ಕೂರಿಸಿದ್ರಲ್ಲ. ಸಮೀರ್ ಧ್ವನಿ ಎತ್ತಿದ್ದಕ್ಕೆ ಇವತ್ತು SIT ರಚನೆ ಆಗಿರುವಂಥದ್ದು. ಸಮೀರ್ ಧ್ವನಿ ಎತ್ತಿದ್ದಕ್ಕೆ ಇವತ್ತು SIT ರಚನೆ ಆಗಿ ಇವತ್ತು ಎಲ್ಲವೂ ಹೊರಗಡೆ ಬರ್ತಾ ಇರುವಂಥದ್ದು, ಮುಚ್ಚಿ ಹೋಗಿದ್ದು ಹೊರಗಡೆ ಬರ್ತಾ ಇರುವಂಥದ್ದು. ಒಬ್ಬ ಸಮೀರ್ಗೆ ಇದ್ದಂತಹ ಬದ್ಧತೆ ನಿಮಗಿಲ್ಲ, ಬಾಲನ್ನವರಿಗೆ ಇದ್ದಂತಹ ಬದ್ಧತೆ ನಿಮಗಿಲ್ಲ. ಇದೇ ಕಿರಿಕೀರ್ತಿ ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಹೇಳ್ತಾರೆ, ಬಾಲನ್ನವ್ರನ್ನೇ ಪ್ರಶ್ನೆ ಕೇಳುವಂತಹ ಸ್ಥಿತಿಗೆ ಹೋಗ್ತಾರೆ ಅವರು. ರಿಪಬ್ಲಿಕ್ ಕನ್ನಡದಲ್ಲಿ ನಿಂತ್ಕೊಂಡು ವಸಂತ ಗಿಳಿಯವರು ಇವರೆಲ್ಲ ನಿಂತ್ಕೊಂಡು ಮಾತನಾಡಿರುವಂಥ ಸ್ಟೈಲ್ ಏನಾಯಿತು? ಯಾಕೆ ನಿಂತೋಯ್ತು? ಎಲ್ಲನೂ ಯಾತಕ್ಕೋಯ್ತು? ಇದನ್ನು ನಾವು ಪ್ರಶ್ನೆ ಕೇಳಬೇಕಲ್ಲ. ನಾವು ಪದೇ ಕೇಳ್ತಾ ಇದ್ದೀವಿ. ಯಾವ ಹೆಣ್ಣು ಮಗಳ ವಿರುದ್ಧವಾಗಿ ನಿಂತ್ಕೊಂಡ್ರೋ, ಯಾವ ಸೌಜನ್ಯ ಹೋರಾಟದ ವಿರುದ್ಧ ನಿಂತ್ಕೊಂಡ್ರೋ ಅಷ್ಟು ಜನನು ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ಅನುಭವಿಸ್ತಾನೆ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ. ಅಜಿತ್ ಹನುಮಕ್ಕನವರು ಅವರ ತಳಮಳ, ರಾಕೇಶ್ ಶೆಟ್ರು 3 ತಿಂಗಳು ಜೈಲು, ಜಯಪ್ರಕಾಶ್ ಶೆಟ್ರು ರಿಪಬ್ಲಿಕ್ ಕನ್ನಡಕ್ಕೆ ಹೋಗಿದ ತಕ್ಷಣ ಸೌಜನ್ಯ ವಿಚಾರ ತೆಗೆದುಕೊಂಡ್ರು, ಉಳ್ಳವರ ಪರವಾಗಿ ಮಾತಾಡಿದ್ರು, ಚಾನಲ್ ಬಿಟ್ಟು ಹೋದ್ರು. ಶೋಭಾ ಮಳವಳ್ಳಿ ಅವರು ಹೋದ್ರು, ಅಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಹೋದ್ರು, ಅಲ್ಲಿ ಏನೋ ಚಿಕ್ಕ ಕೆಂಪಮ್ಮನ್ನ ಭೇಟಿ ಮಾಡಿದ್ರು, ಆ ರಂಜಿತನ್ನ ಬಿಟ್ಟರು, ಚಿನ್ನಯ್ಯನ ಮನೆಯವ್ರನ್ನ ಭೇಟಿ ಮಾಡಿದ್ರು. ಎಲ್ಲವನ್ನೂ ಭೇಟಿ ಮಾಡಿ ಕೊನೆಗೇನಾಯಿತು? ರಿಪಬ್ಲಿಕ್ ಕನ್ನಡದಿಂದ ಕಿತ್ತು ಬಿಸಾಕಿದ್ರು. ಇನ್ನು ಕಿರಿಕೀರ್ತಿ ಅಭ್ಯಪಾರಿಯಾಗಿ ಅತಂತ್ರವಾಗಿ ತ್ರಿಶಂಕು ಸ್ಥಿತಿನಲ್ಲಿ ಜೀವನ ಮಾಡ್ತಾ ಇರುವಂಥ ಕಿರಿಕೀರ್ತಿ. ಇನ್ನು V2 ಸೂರ್ಯ, ಮೊದಲೇ ನಾನು ಹೇಳಿದ್ದೆ V2 ಸೂರ್ಯ ಕಥೆ ಏನಾಯಿತು ಅಂತೇಳಿ. ಇನ್ನು ಉಳಿದಿರೋದು ಯಾರು? ಮಿಸ್ಟರ್ ವಸಂತ್ ಗಿಳಿಯಾರ್.
ಚಕ್ರವರ್ತಿ ಸೂಲಿ ಮೇಲೆ ಕಾಣೆ ಆಗ್ಬಿಟ್ಟಿದ್ದಾರೆ. ಚಕ್ರವರ್ತಿ ಸೂಲಿ ಮೇಲೆ ಇವತ್ತು ಕಾಣಕ್ಕೆ ಸಿಗೋದಿಲ್ಲ. ಅವರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಆಗಾಗ ಕಾಣಿಸ್ಕೊಳ್ತಾರೆ, ತಮ್ಮ ಇರುವಿಕೆಯನ್ನು ಸ್ಪಷ್ಟಪಡಿಸ್ತಾ ಇರ್ತಾರೆ. ಇವರೆಲ್ಲರೂ ಒಂದು ಗುಂಪು. ನೀವು ನೋಡ್ತಾ ಬನ್ನಿ, ಇಷ್ಟು ಜನನ ಒಂದು ಗುಂಪು. ಎಲ್ಲಿ ಹೋದ್ರು ಇವರೆಲ್ಲಾನು? ಧರ್ಮ ಸಂರಕ್ಷಣೆ ಮಾಡ್ತೀನಿ ಅಂದವರು ಎಲ್ಲಿ ಹೋದ್ರು ಇವರೆಲ್ಲಾನು? ಯಾತ್ರೆ ಮಾಡ್ತೀನಿ ಅಂದವ್ರು ಎಲ್ಲಿ ಹೋದ್ರು ಇವರೆಲ್ಲಾನು? ಇದೇ ಸತ್ಯ. ಈ ಸತ್ಯವನ್ನು ಅರ್ಥಕೊಂಡಾಗ ಮಾತ್ರ ನಾವು ನ್ಯಾಯದ ಕಡೆ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಇಲ್ಲದ ಹೋದರೆ ಇವ್ರು ಹೇಳ್ತಾ ಇರುವಂತಹ ಅನ್ಯಾಯಗಳನ್ನು ನಂಬಿಕೊಂಡು ಇವ್ರು ಮಾಡ್ತಾ ಇರೋದು ಸರಿ, ಇವ್ರು ಹೇಳ್ತಾ ಇರೋದು ಸರಿ ಅಂದ್ಕೊಂಡು ಒಂದು ಸರಿ ಡಿಸ್ಟರ್ಬ್ ಆಗ್ತೀವಲ್ಲ ನಾವು. ಡಿಸ್ಟರ್ಬ್ ಆಗಿ ಏನಾಗ್ತೀವಿ? ಮೌನಕ್ಕೆ ಶರಣಾಗ್ತೀವಿ. ಸಮೀರ್ ವಿಡಿಯೋ ಬಂದಾಗ ಇಡೀ ದೇಶದ ಜನ ಎದ್ದಿದ್ರು. ಸಮೀರ್ ವಿಡಿಯೋ ಬಂದಾಗ ದೇಶದ ಜನ ಎದ್ದಿದ್ರು. ಸಮೀರಿನ ವಿರುದ್ಧ ಹಿಂದೂ ಮುಸ್ಲಿಂ ಅಂತ ಮಾಡಿದಾಗ ದಿಢೀರಂತ ಪ್ಲೇಟ್ ಚೇಂಜ್ ಮಾಡ್ಕೊಂಡ್ರು ಒಂದಷ್ಟು ಜನ. ಇಲ್ಲಿ ಹೋರಾಟಗಾರರನ್ನು ವಿಲನ್ ಆಗಿ ತೋರಿಸಿದ್ರು, ಹೋರಾಟಗಾರರನ್ನು ಅವ್ರನ್ನೇ ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ತೋರಿಸಿದ್ರು. ಇಡಿ ತನಿಖೆ ಅಂದರು, NI ತನಿಖೆ ಅಂತಂದ್ರು, ಯೂಟ್ಯೂಬರ್ಸ್ ಮೇಲೆ ಆರೋಪ ಮಾಡಿದ್ರು. ಕೊನೆಗೇನಾಯಿತು? ಆರೋಪ ಮಾಡಿದವರೆಲ್ಲ ಸೈಲೆಂಟ್ ಆದರು. ಹೋರಾಟಗಾರರು ಇವತ್ತಿಗೂ ಸಹ ಹೋರಾಟದ ಬೆನ್ನೇರಿ ಹೋಗ್ತಾ ಇದ್ದಾರೆ, ಯಶಸ್ಸನ್ನು ಕಾಣ್ತಾ ಇದ್ದಾರೆ. SIT ತನ್ನ ಆಟವನ್ನು ತೋರಿಸ್ಬೇಕಾಗಿತ್ತು. SITನೂ ಸಹ ನ್ಯಾಯಾಲಯದಲ್ಲಿ ಕೊಟ್ಟಿರುವಂತಹ ತನಿಖಾ ವರದಿ ಅಪೂರ್ಣ ಆಗಿದೆ ಅಂತ ಬಂತು. ಹೋರಾಟಗಾರರನ್ನು ಸಿಲುಕಿಸುವಂತಹ ಪ್ರಯತ್ನ ಮಾಡ್ತು, ಅಲ್ಲಿಗೂ ಸಹ ಬ್ರೇಕ್ ಬಿತ್ತು. ಇದೆಲ್ಲವೂ ಸಹ ಯಾಕೆ ಆಗ್ತಾ ಇದೆ ಅಂತಂದರೆ ಸಂವಿಧಾನ. ಇದನ್ನು ಕಿರಿಕೀರ್ತಿ ಅಂತವ್ರಿಗೆ ಹೇಳಬೇಕಾಗಿದೆ. ಇದನ್ನು ಚಕ್ರವರ್ತಿ ಸೂಲಿಬೆಲೆ ಅಂತವ್ರಿಗೆ ಹೇಳಬೇಕಾಗಿದೆ. ಇಂತಹ ವಿಚಾರಗಳನ್ನು ಅಜಿತ್ ಹನುಮಂತವ್ರಿಗೆ, ರಾಕೇಶ್ ಶೆಟ್ಟರಿಗೆ, ಜಯಪ್ರಕಾಶ್ ಶೆಟ್ಟರಿಗೆ, ಶೋಭಾ ಮಳವಳ್ಳಿ ಅವರಿಗೆ, ಮುಖ್ಯವಾಗಿ ಅರ್ಣಬ್ ಗೋಸ್ವಾಮಿ ಅಂತವ್ರಿಗೆ ಹೇಳಬೇಕಾಗಿದೆ. ಈ ಹೇಳಿದಾಗ ಮಾತ್ರ ಒಂದಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ, ಯಾರೋ ವಿಕಾಸ್ ಶಾಸ್ತ್ರಿ ಅಂತೆ, ಮತ್ತೊಬ್ಬರಂತೆ ಅವ್ರಿಗೇನೋ ಒಂದು ರೀತಿಯಲ್ಲಿ ಅವರ ಚಾನಲ್ ಬೆಳಿಬೇಕು ಮಾಡ್ತಾರೆ. ಅವರ ಚಾನಲ್ ಬೆಳೆಸೋದಕ್ಕೋಸ್ಕರವಾಗಿ ಸತ್ಯವನ್ನು ಸಾಯಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲಿ SITದ ಕಾಪಿ ತೆಗೆದುಕೊಂಡು ಇಲ್ಲಿ ಯಾರೋ ಒಬ್ಬರು ಹಣ ಹಾಕ್ಬಿಟ್ರಂತೆ, ಚಿನ್ನಯ್ಯನ ಅಕೌಂಟ್ಗೆ ಹಣ ಹಾಕ್ಬಿಟ್ರಂತೆ, ಹೊರಗಡೆಯಿಂದ ಹಣ ಬಂತಂತೆ. ಈ ವಿಚಾರಗಳನ್ನು ಇಟ್ಕೊಂಡು ದಾರಿ ತಪ್ಪಿಸುವಂಥ ಕೆಲಸ ಇವತ್ತಿಗೂ ಆಗ್ತಾ ಇದೆ. ಆದರೆ ಒಂದಂತೂ ಸತ್ಯ ಸ್ನೇಹಿತರೆ, ಸತ್ಯ ಯಾವತ್ತಿದ್ರೂ ಸಾಯೋದಿಲ್ಲ. ಇಂತಹ ಕಿರಿಕೀರ್ತಿ ಅಂತವರು, ಅಜಿತ್ ಹನುಮಕ್ನಂಥವರು, ರಾಕೇಶ್ ಶೆಟ್ಟರ್ ಅಂತವರು, ಇವರೆಲ್ಲರೂ ಏನೇ ತಿಪ್ಪರ್ಲಾಗ ಹಾಕಿ ಏನೇ ಅವರು ದಾರಿ ತಪ್ಪಿಸೋಕೆ ಹೋದರೂ ಸಹ ಸತ್ಯ ಯಾವತ್ತಿದ್ರೂ ಸತ್ಯದ ದಾರಿಗೆ ನಡೀತಾ ಇದೆ. ಸತ್ಯವನ್ನು ಕಾಪಾಡೋದಕ್ಕೆ ಒಂದಷ್ಟು ಜನ ಬಂದೇ ಬರ್ತಾರೆ ಖಂಡಿತವಾಗಲೂ. ನೋಡಿ, ಸೌಜನ್ಯ ಕೇಸನ್ನು ಐ ವಿಟ್ನೆಸ್ ಆಗಿರುವಂಥ ಚಿಕ್ಕ ಕೆಂಪಮ್ಮನವರು ಇವತ್ತಿಗೂ ನಮ್ಮ ಜೊತೆಯಲ್ಲಿದ್ದಾರೆ. ಚಿನ್ನಯ್ಯನೂ ಸಹ ನಾನು ನೋಡಿದ್ದೀನಿ ಅಂತೇಳಿ ಐ ವಿಟ್ನೆಸ್ ಆಗಿದ್ದಾರೆ. ಇವರೆಲ್ಲರ ಐ ವಿಟ್ನೆಸ್ಗಳು ಕೆಲಸ ಮಾಡ್ತು ಅಂತಂದರೆ, ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಯಿತು ಅಂತಂದರೆ ಸೌಜನ್ಯರ ಹಂತಕರು ಯಾರು, ಸೌಜನ್ಯನ ಅತ್ಯಾಚಾರ ಮಾಡಿದವರು ಯಾರು, ಗರ್ಭಗುಡಿಗೆ 6 ಇಂಚ್ ಮಣ್ಣು ತುಂಬಿದವರು ಯಾರು, ಎಲ್ಲವೂ ಸಹ ಹೊರಗಡೆ ಬರುತ್ತೆ. ಈ ಹೋರಾಟದ ಕಿಚ್ಚೆ ಆ ರೀತಿ ಇದೆ. ಸೌಜನ್ಯ ಅಂತಂದರೆ ಒಂದು ಶಕ್ತಿ. ಅದು ಸೌಜನ್ಯ ಅಂದರೆ ಶಕ್ತಿ. ಎಲ್ಲರನ್ನೂ ಯಾವ ರೀತಿ ವಿರುದ್ಧವಾಗಿ ಮಾತನಾಡುವಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಎಲ್ಲ ಕೊಟ್ಟಾಗಿದೆ. ಯಾವ ರೀತಿ ಪರವಾಗಿ ಹೋರಾಟ ಮಾಡ್ತಾ ಇರೋರಿಗೆ ದಾರಿ ತೋರಿಸ್ಬೇಕು ಎಲ್ಲವನ್ನೂ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾಳೆ. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ. ಸೌಜನ್ಯವನ್ನು ಅತ್ಯಾಚಾರ ಮಾಡಿರುವಂಥವರು, ಆ ಹೆಣ್ಮಗಳನ್ನು ಕೊಂದಂಥವರು, ಅವರ ಮುಖವಾಡ ಅತಿ ಶೀಘ್ರದಲ್ಲೇ ಬಯಲಾಗುತ್ತೆ. 100% ಸತ್ಯ ಇದು 100% ಸತ್ಯ. ನಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಅದಕ್ಕೋಸ್ಕರವಾಗಿ ಹೇಳ್ತಾ ಇರುವಂಥದ್ದು, ಇಂತಹ ಕಿರಿಕೀರ್ತಿ ಅಂತವರು ಇಂಥವ್ರು ಏನೇನೇ ಮಾತಾಡಿ ಏನೇ ದಾರಿ ತಪ್ಪಿಸಿದ್ರು ಸಹ ಅದು ತಾತ್ಕಾಲಿಕ ಮಾತ್ರ. ಸತ್ಯಕ್ಕೆ ಯಾವತ್ತಿದ್ರೂ ಸಾವಿಲ್ಲ. ಸತ್ಯಕ್ಕೆ ಜಯ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಸುಳ್ಳು ಆ ಕ್ಷಣಕ್ಕೆ ಬಂದು ಆ ಕ್ಷಣಕ್ಕೆ ಹೊರಟೋಗ್ಬಿಡುತ್ತೆ. ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ. ಯಲಹಂಕದ MLA 400 ಕಾರ್ ತರ್ತೀನಿ ಅಂದರು. ನಿಖಿಲ್ ಕುಮಾರಸ್ವಾಮಿ ಕಾರ್ ರ್ಯಾಲಿ ಮಾಡಿದ್ರು, ಏನಾಯಿತು? ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂದರು, ಏನಾಯಿತು? ಮತ್ತೇನೇನೋ ಮಾಡ್ತೀನಿ ಅಂದ್ರೆ ಏನಾಯಿತು? ಎಲ್ಲವೂ ಸಹ ಈ ಸುಳ್ಳು ಅನ್ಯಾಯ ಅರ್ಧಕ್ಕೆ ಹೊರಟಾಯಿತು. ಸತ್ಯ 13 ವರ್ಷಗಳಿಂದ ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ, ಮುಂದೇನೂ ನಡೆಯುತ್ತೆ. ಈ ತಪ್ಪಿತಸ್ಥರು ಯಾರು, ಇವರ ಮುಖವಾಡ ಖಂಡಿತವಾಗ್ಲೂ ಬಯಲಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.